ಹಲೋ ಗುರು, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಷ್ಟೋ ದಿನ ಆಯಿತು ನಾವು ಸ್ಟಾರ್ಟ್ ಮಾಡಿ ನನ್ನ ಗಾಡಿಯಲ್ಲಿ ಲಾಗ್ನ. ಇವತ್ತು ನೀನ್ ಯಾರು ಅಂತ ನನಗೆ ಗೊತ್ತೋ, ನಾನ್ ಯಾರು ಅಂತ ನಿನಗೆ ಗೊತ್ತಾ? ಒಂದು ರೈಡ್ ಹೋಗೋಣ ಅಂತ ಇದ್ದೀನಿ. ಇವಾಗ ಟೈಮ್ ಬಂದು 5:26. ಅಲ್ಲಿ ಮಾರ್ನಿಂಗ್ 3 o'clock ಎದ್ದು ಅಚ್ಚಲು ಬೆಟ್ಟ ಅಂತ ಇದೆ, ಅಲ್ಲಿಗೆ ಹೋಗ್ಬೇಕು. ಅಂದ್ರ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ ಹಂಗೇನ್ ಕಾಲಿಂಗ್ ಮಾಡಿ ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ, ನಮ್ಮ ಟ್ರಿಪ್ ಹೇಗಿರುತ್ತೆ ಅಂತ ಎಲ್ಲ ಬನ್ನಿ ಎಂಜಾಯ್ ಮಾಡೋಣ. ಜೋಶ್. ಯಾವ್ದು ಇಷ್ಟಪಡ್ತಿರೋ ಅದು ಕಷ್ಟ ಆದ್ರೂ ತಗೊಂತೀರಿ, ಆದ್ರೆ ಕೊನೆವರೆಗೂ ಜೊತೆಗಿರಲ್ಲ. ಬಟ್ ಯಾವ್ದು ಇಷ್ಟ ಆಗಲ್ವೋ ಅದು ನಮ್ಮ ಕೈಗೆ ಬಂದರೂ ಕೂಡ ಅದು ಕೊನೆವರೆಗೂ ಇರುತ್ತಂತೆ. ಪ್ರೆಷಿಯಸ್ ಥಿಂಗ್. ಇವಾಗ ಇನ್ನೇನು ಬಿಡ್ದಿ ಜಸ್ಟ್ 5 kilometers ಇದೆ. ಗೊತ್ತಿರೋ ಹಾಗೆ ಟೋಲ್ ರೋಡಲ್ಲಂತೂ 2 wheelers ಬಿಡಲ್ಲ, ಸೊ ಸರ್ವಿಸ್ ರೋಡಲ್ಲೇ ಬರ್ತಾ ಇದ್ದೀರಿ. ವೆದರ್ ಮಾತ್ರ ಫುಲ್ಲು ಕ್ಲೌಡಿ ಆಗಿ ಚೆನ್ನಾಗಿದೆ, ಸಾಕಾಗಿದೆ. ಮಾರ್ನಿಂಗ್ ರೈಡಲ್ಲಂತೂ ನಾವು ಒಂದು ಸ್ವಲ್ಪ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಮನೆ ಹತ್ರ ಹೋಗಿ ಬಂದ್ರಿ, ಸೊ ಅದಕ್ಕೆ ಡಿಲೇ ಆಗಿತ್ತು. ನಮ್ಮ ಡಿ ಬಾಸ್ ಮನೆ ಹತ್ರ. ಬಾಸ್ ಇಲ್ಲ ಅಂದ್ರು ಮನೆಯನ್ನ ನೋಡ್ಕೊಂಡ್ ಬರ್ಬೋದಲ್ಲ. ನೋಡಿ, ಬೆಟ್ಟ ಗುಡ್ಡ, ಕ್ಲೈಮೇಟು, ಎನ್ವಿರಾನ್ಮೆಂಟು, ಮರ ಗಿಡ, ವಾ ಸೂಪರ್ ಅಂತ ಹೇಳ್ಬೋದು. ಅಚ್ಚಲು ಬೆಟ್ಟಕ್ಕೆ ಹೋಗಿ ಅಚ್ಚಲು ಬೆಟ್ಟ ನೋಡ್ಕೊಂಡು ಮುಗಿಸ್ಕೊಂಡು, ಸೊ ಇವಾಗ ಬಂದಿದ್ದು ಅಚ್ಚಲು ಅನ್ನೋ ಊರು. ಬೆಟ್ಟಕ್ಕೆ ದಾರಿ ಅಂತ ಹೇಳಿದ್ರೆ ಬೆಟ್ಟ ತೋರಿಸ್ತಾರೆ ಯಾವ ಕಡೆ ಹೋಗೋದು ಅಂತ. ಇದು ಊರು ಅಚ್ಚಲುದು. ಸೊ ಇಲ್ಲಿ ಅಚ್ಚಲು ಅನ್ನೋ ಬೋರ್ಡ್ ಇದೆ, ಇಲ್ಲಿ ಲೆಫ್ಟ್ ತಗೊಬೇಕು. ಲೆಫ್ಟ್ ತಗೊಂಡು ಹೋಗಬೇಕು. ಅದೇ ಅಂತೆ ಬೆಟ್ಟ. ಏನು ಆಫ್ ರೋಡಿಂಗೇ ಏನಿಲ್ಲ, ಆಫ್ ರೋಡಿಂಗ್ ಅಂತ ಹೇಳಿದ್ರು. ಎಲ್ಲ ನೋಡಬೇಕು ಇನ್ನು ಮುಂದೆ ಹೋಗಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಬೆಟ್ಟದ ದಾರಿಗೆ ಬಂದಿದ್ದೀರಿ. ಇದೇನು ನೋಡಿದ್ರೆ ಲೈಕ್ ಮಡ್ ರೋಡ್ ಥರ ಇದೆ ಹೊರತು ಯಾವ ಆಫ್ ರೋಡಿಂಗು ಇಲ್ಲ. ನೋಡೋಣ ಮುಂದೆ ಯಾವ ಥರ ಇದೆ ರೋಡು. ಈ ಅಣ್ಣನ ಕೇಳೋಣ. ಅಣ್ಣ ಬೆಟ್ಟಕ್ಕೆ ಹಿಂಗೇನ ಹೋಗೋದು? ಹಾಂ ಸರಿ ಅಣ್ಣ. ಒಂದು ಮೇಕಮರಿಗೆ ಎತ್ತಾಕೊಂಡು ಹೋಗ್ಬಿಡೋದು. ನೈಸ್ ಮಾಡ್ಬಿಟ್ಟು ಅಣ್ಣನ. ಆಫ್ ರೋಡಿಂಗ್ ಅಂತಾರೆ, ಎಂಥ ಆಫ್ ರೋಡಿಂಗು ಇಲ್ಲ ಇಲ್ಲಿ. ಓ ಇದು ಆಫ್ ರೋಡಿಂಗಾ? ನೈಸ್ ಚೆನ್ನಾಗಿದೆ. ಇಲ್ಲಿಂದ ಸ್ಟಾರ್ಟ್ ಅನ್ಕೊತೀನಿ ಈಗ. ನೋಡಿ ಹೆಂಗೆ ಹತ್ತುತ್ತೆ ಗಾಡಿ. ಓ ಕ್ರೇಜಿ ಆಗಿದೆ. ಆದರೆ ಅಷ್ಟೊಂದೇನಿಲ್ಲ ಜಾಸ್ತಿ, ಏನು ಅಪ್ ಡೌನ್ ಥರ ಇದೆ ಅಷ್ಟೇ. ಗಾಡಿ ಮಾತ್ರ ಹೆವಿ ನುಗ್ಗುತ್ತೆ. ಹಾಂ ಇದೇ ಕರೆಕ್ಟು, ಇದೇ ರೋಡು. ನೋಡ್ತಾ ಇರ್ಬೋದು ಯಾವ ಥರ ಇದೆ ರೋಡು ಅಂತ. ನಾವು ಒಂದು ಸ್ವಲ್ಪ ಮೋಡ್ ಚೇಂಜ್ ಮಾಡ್ಕೊಂಬಿಡೋಣ. ಇವಾಗ ಇದು ಸ್ಟ್ರೀಟ್ ಮೋಡಲ್ಲಿದೆ, ಆಫ್ ರೋಡಿಂಗ್ ಮೋಡ್ಗೆ ಹಾಕೊಂಡ್ಬಿಡೋಣ. ಈಗ ಆಫ್ ರೋಡ್ ಮೋಡಲ್ಲಿದೆ ಗಾಡಿ. ಹೆವಿ ಎಳೀತಾ ಇದೆ, ಆದರೆ ಸಡನ್ ಪಿಕಪ್ ಇರುತ್ತೆ ಗಾಡಿ. ಹೆವಿ ಪಿಕಪ್ ಇದೆ ಗಾಡಿ ಈಗ. ಅದು ಸ್ಕಿಡ್ಡಿ ಡಸ್ಟ್, ಇದು ಸ್ಕಿಡ್ ಆಗುತ್ತೆ ಗಾಡಿ ಒಂದು ಸ್ವಲ್ಪ. ನೋಡ್ತಿರ್ಬೋದು. ಓ ಹೆವಿ ಇದೆ ಸ್ಕಿಡ್ಡಿ ರೋಡ್. ನೋಡಿ ಯಾವ ಥರ ಹೋಗ್ತಿದೆ ವೆಹಿಕಲ್ ಅಂತ. ಸ್ಕಿಡ್ ಆಗ್ತಿದೆ ಗಾಡಿ. ಹೆವಿ ಆಫ್ ರೋಡಿಂಗ್ ಇದೆ. ನೋಡೋಣ ಎಷ್ಟು ಮೇಲೆ ಹೋಗುತ್ತೆ ಗಾಡಿ ಅಂತ. ಇದಕ್ಕೂ ಅಂತಾನೆ ಇವತ್ತು ಬಂದಿದ್ದು ಮೇನ್ಲಿ. ಏನು ಪ್ಲ್ಯಾನ್ ಇದ್ದಿಲ್ಲ. ಓ ಸೂಪರ್. ಬೇರೆ ಗಾಡಿ ಎಲ್ಲ ತಂದರೆ ಕಷ್ಟ ಗುರು. ಅಯ್ಯೋ ಆ ಕಡೆ ಹೋಗ್ಬೇಕಾಯ್ತು. ಓ ಹೆವಿ ಸ್ಕಿಡ್ ಆಗ್ತಿದೆ ಗಾಡಿ. ಆಫ್ ರೋಡಿಂಗ್ ಇದು.
ಬೇರೆ ಗಾಡಿ ಬಂದರೆ ನಿಜ ಆಗಲ್ಲ ಇಲ್ಲೆಲ್ಲ ಹತ್ತಕ್ಕೆ. ಇತ್ತು ಚೆನ್ನಾಗಿತ್ತು ಆಫ್ ರೋಡಿಂಗು, ಇನ್ನೂ ಇದೆ ನೋಡೋಣ ಯಾವ ಥರ ಇದೆ. ಇಲ್ಲೆಲ್ಲ ಬೆಂಕಿ ಹಾಕಿಬಿಡ್ತಾರೆ ಜನ, ಎಲ್ಲ ಒಣಗಿರುತ್ತೆ ಅಂತ ಬೆಂಕಿ ಹಾಕಿರ್ತಾರೆ. ನಿಂಗೆ ಒಳ್ಳೇದು ಮಾಡ್ತದ. ನೋಡ್ಬೋದು ಇನ್ನೂ ಇದೆ ಹೆಂಗೆ ಹೋಗ್ತಿದೆ ಗಾಡಿ ಅಂತ. ಏನಾಗಲಿ ಈ ಥರ ಎಲ್ಲ ಎಕ್ಸ್ಪೀರಿಯೆಂಟ್ ಮಾಡಲೇಬೇಕು ಲೈಫಲ್ಲಿ, ಇಲ್ಲಾಂದರೆ ಲೈಫೇ ವೇಸ್ಟ್ ಗುರು. ನೋಡಿ ಹೆಂಗಿದೆ ರೋಡು, ಲೈಕ್ ಅದಕ್ಕೆ ಅಂತಲೇ ಆಫ್ ರೋಡಿಂಗ್ ವೆಹಿಕಲ್ ಬಿಟ್ಟಿರ್ತಾರೆ, ತಗೊಂಬನ್ನಿ. ಬೇರೆ ವೆಹಿಕಲ್ ತಂದರೆ ಕಷ್ಟನೇ ಅದು ಇಂಥ ಜಾಗಗಳಿಗೆ. ಎಷ್ಟು ಗಾಡಿ ಮೇಲೆ ಸೂಪರ್. ಕ್ಯಾಮ್ರಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ರೋಡಂತೂ ಫುಲ್ಲು ಸ್ಯಾಂಡಿ ಡಸ್ಟಿ ನೋಡು. ಕಷ್ಟ ಇದೆ ಗುರು ಕಷ್ಟ ಇದೆ. ಇನ್ನೂ ಇದೆ ಆಫ್ ರೋಡಿಂಗು, ಹೆವಿ ಹತ್ತಾ ಇದೆ ಗಾಡಿ, ಬಟ್ ಸ್ಕಿಡ್ಡಿ ವೀಲ್ ಮಾತ್ರ. ಗಾಡಿ ಬೆಳಿಗ್ಗೆ ವಾಷಿಂಗ್ ಎಲ್ಲ ಆಗಿರೋದು ಹೋಯ್ತು. ಆಫ್ ರೋಡಿಂಗ್ ಅನ್ನೇ ಅದಲ್ವ. ಇನ್ನೂ ಮೇಲೆ ಇದಪ್ಪ, ಇನ್ನೂ ಮೇಲೆ ಹೋಗ್ಬೋದು, ಬಟ್ ವೀಲ್ ಹೆವಿ ಸ್ಕಿಡ್ ಅವತ್ತು ನೋಡ್ಬೋದು ಇಲ್ಲಿಂದ ಯಾವ ಥರ ಇದೆ ವ್ಯೂ ಅಂತ. ನಾರ್ಮಲ್ ಗಾಡಿ ಅಂತೂ ತುಂಬ ಕಷ್ಟ ಬಂದರೆ ಇಲ್ಲಿಗೆ. ಸೊ ಬರೋರು ಹುಷಾರಾಗಿ ಬನ್ನಿ, ಬಿ ಸೇಫ್. ಬೆಳಗಿನ ಜಾವ ಬಂದ್ಬಿಡಿ ಇನ್ನೂ ಬೆಟರ್. ಅಪ್ಪ ಅಯ್ಯೋ ಈ ಕಾರಣಕ್ಕೆ ಇವತ್ತು ಇಲ್ಲಿಗೆ ಬಂದಿರೋದು, ಆಫ್ ರೋಡಿಂಗ್ ಮಾಡಲೇಬೇಕಂತ. ಫಸ್ಟ್ ಗೇರ್ ಹಾಕ್ಬಿಡೋಣ. ತಾರ್ ಅಂತವು ತಗೊಂಬರ್ಬೇಕು ಇಲ್ಲಿಗೆ. ಇದೆ ಮಾತ್ರ ಕೆಳಗಡೆ ಹೋಗೋದಿರೋದು. ರೋಡು ಯಾವ ಥರ ಇದೆ ಅಂತ. ವೀಲ್ ಸ್ಕಿಡ್ ಆಗ್ತಿದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕಲ್ಲುಗಳಿದೆ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ಇನ್ನು ಮೇಲೆ ಹೆಂಗೆ ಹೋಗ್ಬೇಕಂತ ನೋಡಿ ನೀವೇ. ಅಪ್ಪ ಎಷ್ಟು ಮೇಲೆ ಹತ್ತೀರಿ ನಮಗೆ ಗೊತ್ತಿಲ್ಲ. ಎಲ್ಲಿ ಹುಡುಕ್ತಾರೋ ಈ ಥರ ಜಾಗಗಳನ್ನ ಜನರು. ಹೆವಿ ಇದೆ ಆದರೆ ಆಫ್ ರೋಡಿಂಗ್. ಓಹೋ ನೋಡ್ತಾ ಇರ್ಬೋದು ವ್ಯೂ ಯಾವ ಥರ ಇದೆ.
ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀರಿ. ಆ ಜಿಂಗ ಲಕ 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 ನೋಡ್ತಿರ್ಬೋದು ಇಲ್ಲಿ ಇದೆ ಚಲೋ ಬೆಟ್ಟ. ಅಮ್ಮ ನೋಡಿದ್ರಲ್ಲ, ಸೂಪರ್ ಆಗಿದೆ. ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಆಫ್ ರೋಡಿಂಗ್ ಮಾತ್ರ ಸಾಕಾಗಿದೆ ನೋಡಿ. ನೋಡ್ತಾ ಇರ್ಬೋದು ಹತ್ತು ಬೆಟ್ಟಕ್ಕೆ ಬಂದರೆ ಯಾವ ಥರ ಇರುತ್ತೆ ಅಂತ. ಇದು ಎಕ್ಸಾಂಪಲ್. ಇದು ಆಫ್ ರೋಡಿಂಗ್ ಆಟ. ಪಕ್ಕ ಗಾಡಿ ಎಕ್ಕಲ್ಲ ಗೊತ್ತು. ಅಯ್ಯೋ ಗಾಡಿ ಕಚ್ಕೊಂಡ್ಬಿಟ್ಟಿದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗಾಡಿ ಮಾತ್ರ ಹೆವಿಯಾಗಿ ಕಚ್ಕೊಬಿಟ್ಟಿದೆ ನೋಡಿ ಯಾವ ಥರ ಇದೆ. ಗಾಡಿ ಫುಲ್ಲು ಸ್ಲೋಪ್ ಇದೆ, ಬಿಟ್ಟರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಗಾಡಿ. ಹುಷಾರಾಗಿ ಹಿಡ್ಕೊಬೇಕು ಹ್ಯಾಂಡಲ್. ಬ್ರೇಕ್ ಮೇಲೆ ಕಂಟ್ರೋಲ್ ಇರಬೇಕು. ನಮ್ದೇನು ಆಫ್ ರೋಡಿಂಗ್ ಗಾಡಿ, ಹಂಗೆ ನುಗ್ಗಿಸ್ಕೊಂಡು ಹೋಗ್ಬಿಡ್ತೀರಿ ನಾವು. ಆದರೂ ಒಂದು ಕಾಲ್ ಮೇಲೆ ಬ್ರೇಕ್ ಮೇಲೆ ಕಾರ್ ಇರಲೇಬೇಕು. ಕಾಲ್ ವಿ ಅಲ್ಲಿ ಮಾತ್ರ ಯಾರನ್ನ ಇರಲೇಬೇಕು ಸಪೋರ್ಟಿಂಗ್ಗೆ. ಈ ಥರ ಆಫ್ ರೋಡಿಂಗ್ ಬಂದರೆ ಇಬ್ಬರು ಎರಡೆರಡು ಗಾಡಿ ಇದ್ದರೆ ಇನ್ನೂ ಬೆಟರು. ಇಲ್ಲಿ ನೋಡಿ ಯಾವ ಥರ ಡೌನ್ ಬಿಟ್ಟರೆ ಹಂಗೆ ಹೋಗ್ಬಿಡುತ್ತೆ ಗಾಡಿ, ಹಂಗಿದೆ. ಸೊ ಅದಕ್ಕೆ ಆರಾಮಾಗಿ ಇಳಿಸ್ಬೇಕು ಗಾಡಿನ ಇಲ್ಲಿ. ಇಳೀತು. ಯಾರ್ಯಾರು ಅಚ್ಚಲು ಬೆಟ್ಟಕ್ಕೆ ಹೋಗಿದ್ದೀರಾ ಹೋಗಿಲ್ಲ ಕಮೆಂಟಲ್ಲಿ ತಿಳಿಸಿ. ಹೋಗಿಲ್ದಿರೋರು ಹೋಗಿ ವಿಸಿಟ್ ಮಾಡಿ ಬನ್ನಿ. ಈ ಆಫ್ ರೋಡಿಂಗ್ ಸೂಪರಾಗಿದೆ. ತಾರ್ ತಗೊಂಬನ್ನಿ, ತಾರಲ್ಲಿ ಬನ್ನಿ, ಬೊಲೆರೋದಲ್ಲಿ ಬನ್ನಿ, ಟೂ ವೀಲರ್ ಅದು ಅಡ್ವೆಂಚರಲ್ಲಿ ಮಾತ್ರ ಬನ್ನಿ. ಇದೊಂದು ಸಜೆಸ್ಟ್ ಮಾಡ್ಬೋದು. ಬೇರೆ ಯಾವ ಗಾಡಿ ತಂದರೂ ಹೋಗಲ್ಲ. ಹಿಂಗೆ ಅಲ್ಲಿ ಕ್ಲಿಯರ್ ಆಗೋದ್ರೆ ಆರಾಮಾಗಿ ಗಾಡಿ ಕೆಳಗಡೆ ಇಳಿದ್ಬಿಡುತ್ತೆ. ಆ ಸ್ಪಾಟ್ ಇನ್ನೇನು ಹತ್ರ ಬಂತು. ಗಾಡಿ ಸ್ಕಿಡ್ ಹೊಡಿತಾ ಇದೆ. ಅಯ್ಯೋ ಸ್ಕಿಡ್. ಅಯ್ಯೋ ಬಟ್ ಇದರಲ್ಲಿ ಆಫ್ ಬ್ರೇಕ್ ಮಾತ್ರ ಹಿಡಿಬೇಕು. ಈ ಟರ್ನಿಂಗಲ್ಲಿ ಕಂಪ್ಲೀಟ್ಲಿ ಆಫ್ ಬ್ರೇಕ್ ಹಿಡಿಬೇಕು. ಫುಲ್ ಬ್ರೇಕ್ ಹಿಡಿದ್ರೆ ಗಾಡಿ ಅಷ್ಟೇ ದಬಾಕೊಂತೀರಿ. ಆದರೆ ಸ್ಪೀಡ್ ಹೋಗಕ್ಕೆ ಮಾತ್ರ ಬಿಡ್ಬಿಡಿ ಗಾಡಿನ. ಫ್ರಂಟ್ ಬ್ರೇಕ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ಬ್ಯಾಕಲ್ಲೇ ಮೂವ್ ಮಾಡಿ. ಇಲ್ಲಿಗೆಲ್ಲ ಬಂದರೆ ವಾಹ್ ಸಾಕಾಗಿದೆ ವ್ಯೂ ಪಾಯಿಂಟು. ವಾಹ್ ಆ್ಯಕ್ಚುಲಿ ಆಫ್ ರೋಡಿಂಗಲ್ಲಿ ABS ಕಟ್ ಆಗುತ್ತೆ ಬ್ಯಾಕ್ ಸೈಡು. ಆಫ್ ರೋಡಿಂಗಲ್ಲೆಲ್ಲ ABS ಕೊಡಲ್ಲ ಇದು ಗಾಡಿ. ಏನು ಡೆಸ್ಟ್ ಏನು ಸ್ಯಾಂಡ್ ಇದು, ಸ್ಕಿಡ್ಡಿ ಸ್ಯಾಂಡ್.
ಓ ಇದು ಮೇನ್ ಸ್ಪಾಟಿಗ ಇರೋದು, ನಾವು ಇಳಿದೀವಿ ಓಕೆ. ಓ ನೋಡಿ ಹೆಂಗಿದೆ. ಓ ನನಗೆ ಭಯ ಆಗ್ತಿದೆ, ಎಂತ ಗುರು ಇದು ಅಂತ. ಓ ವೆಹಿಕಲ್ ಸ್ಕಿಡ್ ಆಗ್ತಿದೆ. ಯಾವ ಬ್ರೇಕ್ ಹಿಡಿದ್ರು ಇಲ್ಲಿ ಮಾತ್ರ ನಿಲ್ಲಲ್ಲ ಗಾಡಿ. ಅಮ್ಮ ಅದೇ ಮೇನ್ ಸ್ಪಾಟ್ ಇದು. ಎಲ್ಲ ಆಯಿತು. ಮಳೆ ಬಂದ್ರಂತೂ ಅಷ್ಟೇ ಕತೆ ಮುಗೀತು. ಆ ಟೈಮಲ್ಲಿ ಬರೋಕ್ಕೆ ಹೋಗ್ಬೇಡಿ ಅಂದ್ಬಿಡ್ತೀನಿ ನಾನೇ. ವೀಲು ಮೂವ್ ಆಗಲ್ಲ, ಗಾಡಿ ಮೂವ್ ಆಗಲ್ಲ. ನೀವು ಎಂಥ ಗಾಡಿ ತಂದರೂ ಅಷ್ಟೇ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಫೈನಲಿ ಕಂಪ್ಲೀಟ್ ದಿ ಟಾಸ್ಕ್ ಫಾರ್ ಟುಡೇ. ಇವಾಗೆಲ್ಲ ಕಂಪ್ಲೀಟ್ ಆಗಿ ನಾವು ಓಡ್ತಾ ಇರಿ. ಹಂಸೆಲ್ಲ ಹಾಕ್ತಾರಪ್ಪ ಸಡನ್ ಆಗಿ, ಕಾಣಿಸಲ್ಲ ನೋಡಿ. ಮ್ಯಾಚ್ ನೋಡ್ಕೊಂಡು ಹೋಗ್ತಾ ಇದ್ದೀರಿ ನಾವು ಹಿಂಗೆ ಕಿಲಾಡಿ. ಸೊ ಯಾರ್ಯಾರು ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ಸಪೋರ್ಟಿಂಗ್, ಸಬ್ಸ್ಕ್ರೈಬ್, ಲೈಕ್, ಶೇರ್ ಎಲ್ಲ ಮಾಡಿ. ಸೊ ಇನ್ನೂ ನಮ್ಮ ಚಾನಲ್ನ ಬೆಳೆಸೋಣ. ವೆಕೇಶ್ನರ್ 390X. ಎಸ್, ಕಮ್ ಆನ್. ಓಕೆ, ಬಾಯ್ ಫ್ರೆಂಡ್ಸ್.